ಆಹಾ, ಇಷ್ಟೊಂದೆಲ್ಲ ಅಡುಗೆನ ಒಂದೇ ಸತಿ ತಿಂದು ಎಷ್ಟು ವರ್ಷಗಳಾಗೋಗಿತ್ತು. ಇವತ್ತು ಇವತ್ತು ಆ ಭಾಗ್ಯ ಬಂತು ನನಗೆ. ಆ ಶಿಲ್ಪ ಯಾವತ್ತಾದ್ರೂ ಇಷ್ಟೊಂದೆಲ್ಲ ನನಗೆ ಮಾಡ್ಕೊಟ್ಟವಳ? ಮಾಡ್ತಾಳೆ. ಇಷ್ಟೇ ಚೊಳೆ ಎಳೆ ಮಕ್ಳಿಗೆ ತಂದ್ಕೊಡ್ತಾರಲ್ಲ, ಹಂಗೆ ತಂದ್ಕೊಟ್ಬಿಟ್ಟು ಸುಮ್ಮನಾಗ್ಬಿಡ್ತಾಳೆ. ಆದ್ರೆ ಈಗ ಆಹಾ, ಕೆಂಚಮ್ಮ, ಇವತ್ತಿನ ದಿನ ನಿಂದು ಮಜ್ಜಾ ಉಡಾಯಿಸು, ಬಿಡಬೇಡ. ಹೆಂಗೋ ಇರು, ಅಲ್ಲಿಂದ ಬರೋ ಅಷ್ಟರಲ್ಲಿ ಸಂಜೆ ಆಗ್ತದೆ. ಅಷ್ಟರಲ್ಲಿ ಇದೆಲ್ಲ ತಿಂದ್ಬಿಟ್ಟು ನೀಟಾಗಿ ಪಾತ್ರೆ ಎಲ್ಲ ತೊಳೆದಿಕ್ಬಿಡ್ಬೇಕು. ಅವರಿಬ್ರು ಬಂದು ಕೇಳಿದ್ರೆ ಊಟ ಮಾಡ್ತೇನಮ್ಮ ಅಂತ. ಅಯ್ಯೋ ಇಲ್ಲಪ್ಪ, ನಿನ್ನೆಯಿಂದ ನಾನು ಏನು ತಿಂದಿಲ್ಲ. ಯಾರೋ ಮಾಡಿಕ್ತಾರೆ ನನಗೆ. ಮಂಡಿ ಬೇರೆ ಇಟ್ಕೊಂಡೈತೆ, ವಯಸ್ಸು ಬೇರೆ ಆಗೈತೆ. ಮುದುಕಿ ಅಂತಲೂ ನೋಡ್ದಂಗೆ ಇಬ್ರು ಬಿಟ್ಟು ಹೋಗ್ಬಿಟ್ರಿ. ಆದರೆ ನನ್ನ ಕತೆ ನಿನ್ನೆಯಿಂದ ಅಯ್ಯೋ ಯಾರು ಕೇಳೋರು? ಹಾಂ, ಹಿಂಗೆ ನಾಟಕ ಮಾಡ್ತೀನಿ. ಆಗ ನನ್ನ ಮಗ, ಅಯ್ಯೋ ಪಾಪ ನಮ್ಮಮ್ಮ ನಿನ್ನೆಯಿಂದ ಏನು ತಿಂದಿಲ್ಲ ಅಂತ ಇನ್ನೊಂದು ಸ್ವಲ್ಪ ಏನಾದರೂ ತರಿಸ್ಕೊಡ್ತಾನೆ ತಿನ್ನಕ್ಕೆ. ಅವಾಗ ಅವಳನ್ನು ಒಂದೆರಡು ದಿನ ಚೆನ್ನಾಗಿರೋ ಅಡುಗೆನೇ ಮಾಡಿಕ್ತಾಳೆ, ನಮ್ಮ ಅತ್ತೆ ಕೋಪ ಮಾಡ್ಕೊಂಡವ್ರೆ ಅಂತ. ಬಂದ್ಲು. ಗೊತ್ತಿಲ್ಲ, ಇದೇ ಟೈಮ್ನಾಗೆ ಬರ್ಬೇಕಾ ಇವಳು? ಏ ಬಾನು, ಏನೇ ನಿಂಗೆ ಗೊತ್ತಿಲ್ವಾ? ಯಾಕೆ ಬಂದೆ ನಮ್ಮ ಮನೆ ಕಡೆಗೆ? ಅರೆ 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 ಅಜ್ಜಿದು ನಿಮ್ದಕ್ಕೆ ಸೈತಾನ್ ಆಗ್ಬಿಟ್ಟಿದ್ದೀರಾ? ಅರೆ ಬಿರಿಯಾನಿ, ಫಿಶು, ತಂದೂರಿ. ಅರೆ ಅಜ್ಜಿ, ನಿಮ್ದಕ್ಕೆ ಏನಾಗಿದೆ? ಇಷ್ಟೊಂದು ಎಲ್ಲ ನಿಮ್ದಕ್ಕೆ ತಿಂದ್ರೆ ನಿಮ್ದಕ್ಕೆ ಹೊಟ್ಟೆ ಬಲೂನ್ ತರ ಊದಿ ಒಡೆದು ಹೋಗ್ಬಿಟ್ಟದು. ಅರೆ ನಮ್ದಕ್ಕೆ ಮನೇಲಿ 4 ಜನ ಇಷ್ಟೆಲ್ಲ ತಿಂದು ಮುಗಿಸ್ತೀವಿ. ಆದ್ರೆ ನಿಮ್ದಕ್ಕೆ ಮನೇಲಿ ಇಷ್ಟೊಂದೆಲ್ಲ ನೀವೊಬ್ರೇ ತಿಂತಾವು. ಏ ಬಾನು, ಒಬ್ಳೇನಾದ್ರು ತಿಂತೀನಿ, 4 ಜನ ಸೇರ್ಸ್ಕೊಳ್ಳೋಣ ತಿಂತೀನಿ. ನಿನಗೇನೆ? ನಮ್ಮನೆ ಅಡುಗೆ ವಾಸನೆ ಕಂಡಿಡ್ಕೊಂಡು ಬಂದ್ಬಿಟ್ಟೆ ಅಲ್ಲಿಂದ. ಗೊತ್ತಿತ್ತು ನಂಗೆ, ಇನ್ನೇನಕ್ಕೆ ಬತ್ತೀಯ ನೀನು? ಅರೆ ಅಜ್ಜಿದು ನಿಮ್ದಕ್ಕೆ ಯಾವಾಗ್ಲೋ ಒಂದ್ಸತಿ ಬಿರಿಯಾನಿ ತಿಂತೀರಾ. ನಮ್ದಕ್ಕೆ ಹಂಗಲ್ಲ, ವಾರದಲ್ಲಿ 3 ದಿನ ಬಿರಿಯಾನಿನೇ ತಿಂತೀವಿ. ನಮ್ದಕ್ಕೆ ಹೇಳಕ್ಕೆ ಬಂದ್ಬಿಟ್ರಲ್ಲ ನೀವು. ನಮ್ದಕ್ಕೆ ಗಂಡ ಇವತ್ತು ಬಿರಿಯಾನಿಗೆ ತಂದಿದ್ದಾರೆ ಗೊತ್ತಾ? ಹಾ, ಮತ್ತೆ ಅಲ್ಲೇ ತಿನ್ಕೊಂಡಿರ್ಬೇಕಿತ್ತು. ಇದ್ಯಾಕೆ ಬಂದು ಬಿರಿಯಾನಿ ವಾಸನೆ ಕಂಡಿಡ್ಕೊಂಡು? ನೀವು ಬಿರಿಯಾನಿದು ಕೊಡ್ತೀರಾ ನಮ್ಗೆ ಅಂತ ನಾವೇನ್ ಬಂದಿಲ್ಲ ಇಲ್ಲಿಗೆ. ನಿಮ್ ಮಗದು ಸೊಸೆದು ಬಂದಿದಾರ ಅಂತ ನೋಡಕ್ಕೆ ಬಂದೆ. ನನ್ ಮಗ ಸೊಸೆ ಬರಕ್ಕೂ ನಿನ್ಗೂ ಏನೇ ಸಂಬಂಧ? ಅವ್ರು ಬಂದನ ಬರ್ತಾರೆ, ಬಿಡ್ತಾರೆ. ಅದಕ್ಕೂ ನಿನ್ಗೂ ಏನ್ ಸಂಬಂಧ? ನಮ್ದಕ್ಕೆ ಗಂಡ ಹೇಳಿದಾರೆ, ಅಜ್ಜಿದು ಮಾತು ಕೇಳ್ಬೇಡ ನೀನು. ನಮ್ದಕ್ಕೆ ಬೇಟಿನ ಕರ್ಕೊಂಡೋಗಿ ಅವ್ರದಕ್ಕೆ ಬೇಟ ಜೊತೆ ಬಿಡು ಅಂತ. ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ದಕ್ಕೆ ಮನೆಯಲ್ಲೇ ಇರ್ಬೇಕಂತೆ. ಯಾಕಂತೆ ನೋಡು, ನಾನು ನಿನ್ಗೆ ಅವತ್ತೇ ಹೇಳಿದ್ದೀನಿ, ನನ್ನ ಮೊಮ್ಮಗನ ನಾನು ಯಾರ ಜೊತೆ ಆಟಾಡೋದಕ್ಕೂ ಬಿಡೋದಿಲ್ಲ. ನಾನೇ ಇದೀನಿ ಗುಡ್ಗಲ್ಲಿದ್ದಂಗೆ. ನನ್ನ ಮೊಮ್ಮಗನ ಜೊತೆಗೆ ನಾನೇ ಆಟಾಡ್ತೀನಿ. ಯಾವ ಮಕ್ಕಳು ಬೇಡ ನಮ್ಮ ಮನೆಗೆ. ನಿಮ್ದಕ್ಕೆ ಹೇಳ್ಬಿಡ್ತೀರಾ? ನಮ್ದಕ್ಕೆ ಗಂಡ ಹೇಳಿದ್ದಾರೆ, ಅವ್ರದಕ್ಕೆ ಮಾತೇನು ಕೇಳ್ಬೇಡ, ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅಂತ. ಏನೇ ಅಂದೆ ನೀನು? ಆಟ ಕೊಟ್ಟು ಲೆಕ್ಕಕ್ಕಿಲ್ವಾ? ಯಾವನ್ ಹೇಳಿದ್ದು? ಅಜ್ಜಿದು ನಮ್ದಕ್ಕೆ ಗಂಡಂಗೆ ಯಾವನು ಗಿವನು ಅಂದ್ರೆ ನಾನು ಸುಮ್ಮನೆ ಬಿಡಕ್ಕಿಲ್ಲ. ಬಿರಿಯಾನಿ ತಿಂದು ಸ್ಟ್ರಾಂಗ್ ಆಗ್ಬಿಟ್ಟಿದ್ದೆವು, ಒಂದು ಕೈ ನೋಡೇ ಬಿಡ್ತೇವೋ. ಬಾ ಶಿಲ್ಪ, ಬೇಗ, ಡೋರ್ ಬೇರೆ ಓಪನ್ ಇದೆ. ಬಾಬಾ, ಅಮ್ಮ ಏನ್ ಮಾಡ್ತಾ ಇತ್ತು ಏನೋ. ಅರೆ ನಿಮ್ದು ಮಗದ ಸೊಸೆಗೂ ಬಂದೇ ಬಿಟ್ರು. ಅಜ್ಜಿ ನೋಡಿ, ಬಂದೇ ಬಿಟ್ರು. ನಾನು ಈಗ ಜಲ್ದಿ ಮನೆಗೆ ಹೋಗಿ ಬೇಟಿನ ಕರ್ಕೊ ಬಂದ್ಬಿಡ್ತೀನಿ. ಹಾ, ನಂದು ಬೇಟಗೆ ಬಿರಿಯಾನಿ ಅಂದ್ರೆ ಬಹಳ ಪ್ರೀತಿ. ಇಷ್ಟೊಂದು ಬಿರಿಯಾನಿನ ಇಟ್ಕೊಂಡಿದ್ದೀರಲ್ಲ, ನಂದು ಬೇಟಿಗೆ ಇಬ್ಬರಿಗೂ ಸ್ವಲ್ಪ ಕೊಟ್ಬಿಡಿ. ಅವರು ಮಧ್ಯಾಹ್ನ ಇಲ್ಲೇ ಹೊಟ್ಟೆ ತುಂಬಾ ತಿನ್ಕೊಬಿಡ್ತಾರು. ಅರೆ ಶಿಲ್ಪ, ನಾನು ಇಲ್ಲಿ ಇದ್ದೀನಿ ನೋಡಿ ಇಲ್ಲಿ. ಅರೆ ಬಾನು, ಯಾವಾಗ ಬಂದ್ರಿ? ಅರೆ ಶಿಲ್ಪ, ಈಗ ಸ್ವಲ್ಪ ತಾಯ್ತು. ಎಲ್ಲಿಗೆ ಹೋಗ್ಬಿಟ್ಟಿದ್ರಿ? ನೆನ್ನೆನು ನಾನು ಬಂದಿದ್ದೆ. ನಾನು ನನ್ನ ಗಂಡ, ನಂದು ಬೇಟ ಎಲ್ಲ ಬಂದಿದ್ವಿ. ನಿನ್ನೆ ಅಂತೂ ಮಸ್ತ್ ಕಾಮಿಡಿ ಆಯ್ತು ಬಿಡಿ, ಮಸ್ತ್ ಕಾಮಿಡಿ. ಮಸ್ತ್ ಕಾಮಿಡಿನಾ? ಏನಾಯ್ತು ಬಾನು? ಅರೆ ನಿನ್ನೆ ನಮ್ದಕ್ಕೆ ಗಂಡ ನಮ್ದಕ್ಕೆ ಬೇಟಾಗೆ ನಿಮ್ದಕ್ಕೆ ಅತ್ತೆ ಹೊಡೆದಿದ್ರಲ್ಲ, ಅದನ್ನ ಕೇಳಕ್ಕೆ ಅಂತ ಬಂದಿದ್ರು. ಆಗ ನಿಮ್ದಕ್ಕೆ ಅತ್ತೆ ಯಾವ್ದೋ ಚೂಡಿದಾರನ ಹಾಕೋಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡಿದ್ರು. ನಮ್ದಕ್ಕೆ ಗಂಡ ಯಾವ್ದೋ ಮಸ್ತ್ ಹುಡುಗಿ ಅಂತ ಲೈನ್ ಹೊಡಿಯಕತ್ತಿದ್ರು. ಏನು, ಅತ್ತೆ ಚೂಡಿದಾರ ಹಾಕೊಂಡಿದ್ರಾ? ನಿಜನ ಬಾನು? ಅಲ್ಲ, ನೀವ್ ಯಾರೋ ಬೇರೆಯವ್ರನ್ನ ನೋಡಿರ್ಬೇಕು ನೋಡಿ. ಅರೆ ನಿಮ್ದಕ್ಕೆ ಮನೆಯಲ್ಲಿ ಯಾರು ಬರ್ತಾರೆ ಹೇಳಿ? ನಮ್ದಕ್ಕೆ ಕಣ್ಣಾರೆ ನೋಡ್ಬಿಟ್ಟಿದ್ದೆವು. ನಾನು ಯಾವ್ದೋ ಹುಡುಗಿ ಬಂದ್ಬಿಟ್ಟಿದ್ದಾರೆ ನಿಮ್ ಮನೆಗೆ ಅನ್ಕೋಬಿಟ್ಟಿದ್ದೆ. ಆಮೇಲೆ ಹತ್ರ ಹೋಗಿ ನೋಡ್ತೀನಿ, ನಿಮ್ದಕ್ಕೆ ಅತ್ತೆ. ಆಮೇಲೆ ಹಿಂಗೆಲ್ಲ ಮಸ್ತ್ ಕಾಮಿಡಿ ಆಯ್ತು ಬಿಡಿ. ನಮ್ದಕ್ಕೆ ಗೊತ್ತಾಗಿ ನಿಮ್ದಕ್ಕೆ ಅತ್ತೆ ಹುಡುಗಿ ಎಲ್ಲ ಅಜ್ಜಿ ಅಂತ ಓಡ್ಬಿಟ್ರು ಮನೆ ಕಡಿಕೆ. ಈಗ ಬಂದೇನೋ ಚಿಕ್ಕಣ್ಣ. ಅಮ್ಮ ಏನಾಯ್ತಮ್ಮ? ಯಾಕೆ ಸುಸ್ತಾಗಿರಂಗಿದ್ಯಲ್ಲ? ಯಾಕಮ್ಮ? ಅಯ್ಯೋ ಏನಂತ ಹೇಳ, ನಿನ್ನೆಯಿಂದ ಮಂಡಿ ನೋವು ಅಂದರೆ ಮಂಡಿ ನೋವು. ನೀವಿಬ್ರು ಬೇರೆ ಬಿಟ್ಟು ಹೋಗ್ಬಿಟ್ರಾ? ಎಷ್ಟು ಹೊಟ್ಟೆ ಸಿತ್ತು ಗೊತ್ತಾ? ಮಾಡ್ಕೊಂಡು ತಿನ್ನಕ್ಕೂ ಶಕ್ತಿ ಇಲ್ದಂಗೆ ಆಗಿತ್ತು ಕಣೋ ಚಿಕ್ಕಣ್ಣ. ಅಯ್ಯೋ ವಯಸ್ಸಾಗೈತೆ, ನಿಮಗೆಲ್ಲ ಅರ್ಥ ಆಗಲ್ಲ ನನ್ನ ಕಷ್ಟ.
ಅಲ್ಲಮ್ಮ, ಏನಾದ್ರೂ ತಿನ್ಬೇಕಿತ್ತು ಮಾಡ್ಕೊಂಡು. ಅಯ್ಯೋ ಏನೋ ಮಾಡ್ಕೊಂಡು ತಿನ್ಲಿ ಹೇಳ್ತಿದ್ದೀನಲ್ಲ, ಮಂಡಿ ನೋವು ಅಂತ. ಅಡುಗೆ ಮನೆಗೆ ಹೋಗಿ ನಿಂತ್ಕೊಳಕ್ಕಾಗ್ತದೇನೋ ನನ್ನ ಕೈಲಿ? ಏನೋ ನೀನು ಅರ್ಥನೇ ಮಾಡ್ಕೊಳಲ್ಲ. ನಿಮ್ಮ ಅಮ್ಮ ಏನು ಬತ್ತೆ ಹುಡುಗಿ ಆಗ್ತಾಳೆ ಅನ್ಕೊಂಡಿದ್ಯಾ? ವಯಸ್ಸಾಗೈತೆ ಕಣೋ ನನಗೆ. ಅಯ್ಯೋ ಮಾಡ್ಕೊಳ್ಳೋರು ಯಾರು ಇರ್ಬೇಕಣಪ್ಪ. ಇನ್ನು ಯಾವತ್ತನೇ ಬಿಟ್ಕಿಟ್ಟು ಓದ್ಯಾ ಕಣೋ, ಸತ್ತೋಗ್ಬಿಡ್ತೀನಿ ನೀನು ಬರೋ ಅಷ್ಟರಲ್ಲಿ. ಅರೆ ಅರೆ ಅಜ್ಜಿದು ನಿಮ್ದಕ್ಕೆ ಇವಾಗ ತಾನೇ ಬಿರಿಯಾನಿ, ಫಿಶ್ಶು, ತಂದೂರಿ ಎಲ್ಲ ಕುತ್ಕೊಂಡು ತಿಂತಾ ಇದ್ರು. ಈಗ ನೋಡಿದ್ರೆ ಎಲ್ಲ ತಗೊಂಡೋಗಿ ಎಲ್ಲಿ ಇಟ್ಬಿಟ್ರಿ? ಅಯ್ಯ ಬಾಯಿ ಮುಚ್ಚೆ ಸಾಕತ್ತ. ಎಲ್ಲೋ ಅಗ್ಲು ಕನ್ಸ್ಕೊಂಡಿರ್ಬೇಕು ನೀನು. ನೆನ್ನೆಯಿಂದ ಹೊಟ್ಟೆಗಿಟ್ಟಿಲ್ಲ ಅಂತ ಸುಮ್ಮನಿದ್ದೀನಿ, ಸುಸ್ತಾಗಿದ್ದೀನಿ. ಬಿರಿಯಾನಿ ಏನದು ಫಿಶ್ಶು, ತಂದೂರಿ ಅಂತೆ ತಂದೂರಿ. ಏನೋ ಇವಳು ಮನೆಯಿಂದ ಇವಳೆ ತಂದ್ಕೊಟ್ಟವಳೆ ಅನ್ನೋ ಥರ. ಸುಮ್ಮನಿರಪ್ಪ ಚಿಕ್ಕಣ್ಣ, ಅವಳು ಮಾತು ನಮ್ಗಿಂಬಿ ಕಣೋ. ಅದು ಯಾಕೋ ಸುಳ್ಳು ಹೇಳೋದು ಬೇರೆ ಕಲ್ತು ಬಿಟ್ಟವಳತ್ತ. ಅದಕ್ಕೆ ಇವಳನ್ನ ಮನೆಗೆ ಬರಬೇಡ ಅನ್ನೋದು ನಾನು. ಅಲ್ಲಮ್ಮ, ಏನೋಪ್ಪ, ಏನಾದ್ರು ತಂದ್ಕೊಡ್ಲಾ? ತಿಂತೀಯಾ? ಅರೆ ನಂಬೇಡಿ ನಿಮ್ದಕ್ಕೆ ಅಜ್ಜಿನ. ಈಗ ನಾನು ಬಂದಾಗ ಬಿರಿಯಾನಿ, ಫಿಶ್ಶು, ತಂದೂರಿ ಎಲ್ಲ ಇಟ್ಕೊಂಡು ತಿನ್ಬಿಡ್ತಾವು. ನೀವು ಬಂದ ತಕ್ಷಣ ಎಲ್ಲಿ ಇಟ್ಬಿಟ್ರೋ ಗೊತ್ತಿಲ್ಲ. ಅರೆ ಅಜ್ಜಿದು ನಿಮ್ದಕ್ಕೆಲ್ಲ ಎಲ್ಲಿಟ್ರಿ? ಏ ಬಾನು, ಎಷ್ಟೊತ್ತಿನ ಹೇಳೋದು ಎಲ್ಲಿಟ್ರಿ ಅಂತೆ? ಏನು ಎಲ್ಲಿಡೋದು? ಅರೆ ಅದೇ ಬಿರಿಯಾನಿ ಬಿರಿಯಾನಿ. ಅಮ್ಮ, ಏನಮ್ಮ ಹೇಳ್ತಿರೋದು ಇವ್ರು? ಅಯ್ಯೋ ಇಲ್ಲ ಚಿಕ್ಕಣ್ಣ, ಅವಳ ಮಾತೇನೋ ಕೇಳ್ತೀಯಾ? ಏನೋ ಒಂದು ಒದರ್ತಾಳತ್ತ. ಯಾವಾಗಲೂ ಮನೇಲಿ ಬಿರಿಯಾನಿ ತಿಂತಾರೆ ಅಂತ ಕಾಣ್ತದೆ. ಅದಕ್ಕೆ ಅವಳಿಗೆ ಯಾವಾಗಲೂ ಬಿರಿಯಾನಿದೆ ನೆನಪು. ಅರೆ ಅರೆ ಅಣ್ಣ, ಒಳಗಡೆ ಹೋಗಿ ನೋಡಿ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ. ಹಾ ಅಜ್ಜಿದು ನಿಮ್ದಕ್ಕೆ ಇವಾಗ ಸಿಕ್ಕಾಕೊಂಡ್ಬಿಡ್ತೀರಾ? ನಿಮ್ದಕ್ಕೆ ಸೊಸೆ ಒಳಗಡೆ ಹೋಗಿ ಎಲ್ಲ ನೋಡ್ಬಿಡ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಹಳೆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ. ಯಾಕಂದರೆ ನಾವೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ತಿರೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸು ಒಂದಕ್ಕೊಂದು ಲಿಂಕ್ ಇರುತ್ತೆ. ಮತ್ತು ನಾವು ಹಾಕೋಂಥ ವೀಡಿಯೋಸ್ನ ತಪ್ಪದೇ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮತ್ತೆ ಫ್ರೆಂಡ್ಸ್, ನಮ್ಮದು ಇನ್ನೊಂದು ಚಾನಲ್ ಇದೆಯಲ್ಲ, MSN ಕಾರ್ಟೂನ್ ಕನ್ನಡ ಚಾನಲ್ ಅಂತ. ಅದರಲ್ಲೂ ಕೂಡ ವೀಡಿಯೋಸ್ ಹಾಕಿದ್ದೀನಿ. ನಿನ್ನೆ ಹಾಕಿದ್ದೀನಿ ನಾನು. ಡೈಲಿ ರಾತ್ರಿ 8 ಗಂಟೆಗೆ ಆ ವಿಡಿಯೋ ಬರುತ್ತೆ. ನಮ್ಮ ಈ ಚಾನಲಲ್ಲಿ ಬೆಳಗ್ಗೆ 7 ಗಂಟೆಗೆ ಬರುತ್ತೆ. ಆ ಚಾನಲಲ್ಲಿ ರಾತ್ರಿ 8 ಗಂಟೆಗೆ ಬರುತ್ತೆ. ತಪ್ಪದೇ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನಾಳೆ ಬೆಳಿಗ್ಗೆ 7 ಗಂಟೆಗೆ. ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.